ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ PGCET ಬಗ್ಗೆ ಅಪ್ಡೇಟ್ ಕೇಳ್ತಿದ್ರೆ. ಆಕ್ಚುಲ್ ಆಗಿ PGCET ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ಅಡ್ಮಿಷನ್ ಪ್ರೊಸೆಸ್ ತುಂಬಾ ಜನ ಇವಾಗ ಆಗ್ಲೇ ಮಾಡ್ಕೊಂತಿದ್ದೀರಾ ಅಂತ ಅನ್ಕೊಂತೀನಿ. ಒಂದ್ ವೇಳೆ ಇವಾಗ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡ್ಕೊಂಡು ಯಾರೆಲ್ಲ ಅಡ್ಮಿಷನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ ಇವತ್ತು ಲಾಸ್ಟ್ ಡೇಟ್ ಇತ್ತು ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ ನಿಮ್ಗೆ ಆ ಒಂದು ಕಾಲೇಜ್ ಬೇಡ ಅಂತ ಹೇಳೋದಾದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಕ್ಕೆ ಇವತ್ತು ಲಾಸ್ಟ್ ಡೇಟ್ ಇತ್ತು. ತುಂಬಾ ಜನ ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಾ, ನೆಕ್ಸ್ಟ್ ರೌಂಡ್ಗೂ ಕೂಡ ಅಟೆಂಡ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಒಂದ್ ವೇಳೆ ಏನನ್ನ ನೀವು ಕ್ಯಾನ್ಸಲೇಷನ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ಇವತ್ತು ಲಾಸ್ಟ್ ಡೇಟ್ ಇತ್ತು. ಆಕ್ಚುಲ್ ಆಗಿ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು. ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಅದಕ್ಕೆ ನೀವು ಅಡ್ಮಿಷನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಆ ಒಂದು ಕಾಲೇಜಸ್ಗೆ. ಓಕೆನಾ, ವಿಧಿ ಇಲ್ಲ, ಅದೇ ಕಾಲೇಜ್ಗೆ ನೀವು ಅಡ್ಮಿಷನ್ ಆಗ್ಬೇಕಾಗುತ್ತೆ. ಸೊ ಎರಡನೇದಾಗಿ ಇವಾಗ ಯಾರೆಲ್ಲ ಚಾಯ್ಸ್ 2 ನ ಕ್ಲಿಕ್ ಮಾಡ್ಕೊಂಡು ಸೆಕೆಂಡ್ ರೌಂಡ್ ಗೆ ಎಂಟರ್ ಆಗಿದ್ದೀರೋ ತುಂಬಾ ಜನ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಕಾಲೇಜಸ್ ಅಂತ ಹೇಳ್ಬಿಟ್ಟು, ಸಾರಿ ಯಾವಾಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳಿದ್ರೆ, ಮತ್ತೆ ಕಾಲೇಜಸ್ ಕೂಡ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ದೀರಾ. ಏನಪ್ಪಾ ಅಂದ್ರೆ ಚಾಯ್ಸ್ 1 ನ ಕ್ಲಿಕ್ ಮಾಡ್ಕೊಂಡು ಯಾರೆಲ್ಲ ಅಡ್ಮಿಷನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಕೊಂತಾರೆ ನೋಡಿ, ಅವ್ರಿಗೆ ಯಾವಾಗ ಕಾಲೇಜ್ ಸ್ಟಾರ್ಟು. ಆಲ್ರೆಡಿ ತುಂಬಾ ಜನ ಕಾಲೇಜ್ಗೆ ಹೋಗ್ತಿದ್ದಾರೆ. ಏನಕ್ಕಪ್ಪ ಅಂದ್ರೆ ಇದು ಸೆಲೆಕ್ಟೆಡ್ ಡೇಟ್ ಅಂತ ಇರೋದಿಲ್ಲ. ಸೊ ಅವರು ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವಾಗ ಅವ್ರು ಜಾಯಿನ್ ಮಾಡಿಸ್ಕೊಂತಾರೋ ಅವಾಗ ಹೋಗ್ಬಿಟ್ಟು ನೀವು ಜಾಯಿನ್ ಆಗ್ಬೋದು. ಬಿಟ್ರೆ ಇದೇ ಡೇಟ್ಗೆ ಹೋಗ್ಬೇಕು ಅಂತ ಏನ್ ಸೆಲೆಕ್ಟಿವ್ ಆಗಿ ಡೇಟ್ ಇರೋದಿಲ್ಲ. ಸೊ ಹಂಗಾಗಿ ಇವಾಗ ಯಾರೆಲ್ಲ ಚಾಯ್ಸ್ 2 ನ ಕ್ಲಿಕ್ ಮಾಡ್ಕೊಂಡು ಇದಿರೋ, ಸೊ ಅವ್ರು ಇವಾಗ ಸೆಕೆಂಡ್ ರೌಂಡ್ಗೆ ಆರಾಮಾಗಿ ಬರ್ಬೋದು. ಅಲ್ಲಿ ನನ್ನ ಕಾಲೇಜ್ ಅಲಾಟ್ಮೆಂಟ್ ಆಯ್ತು ಅಂತ ಹೇಳೋದಾದ್ರೆ ಅಡ್ಮಿಷನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ನೀವು ಇಮಿಡಿಯೇಟ್ ಆಗಿ ಕಾಲೇಜ್ಗೆ ಜಾಯಿನ್ ಆಗ್ಬೋದು. ಸೊ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೋಸ್ಕರ ತುಂಬಾ ಜನ ಬಂದ್ಬಿಟ್ಟು ಏನು ಸಿಲೆಬಸ್ ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಮ್ಯಾನೇಜ್ಮೆಂಟ್ ಸೀಟ್ಗೆ ಹೊರಟೋಗ್ಬಿಡ್ತಾರೆ. ಏನಕ್ಕಪ್ಪ ಅಂದ್ರೆ ಇಲ್ಲೊಂದು 3 months ವೇಸ್ಟ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ಬಿಡ್ತಾರೆ. ಒಂದೊಂದ್ ಕಡೆ ಬಂದ್ಬಿಟ್ಟು ಫೀಸ್ ಕಮ್ಮಿ ಆಗ್ಲೇಬೇಕು ಅಂತ ಹೇಳಿ ತುಂಬಾ ಜನ ಏನು PGCET ನ CET ಬರೆದಿರ್ತಾರೆ. ಓಕೆನಾ, ಸೊ ಇದ್ರಲ್ಲೂ ಕೂಡ ಏನ್ ಮೇಜರ್ ಡಿಫ್ರೆನ್ಸ್ ಆಗೋದಿಲ್ಲ ಬಿಡಿ. 1 month ಡಿಲೇ ಆಗುತ್ತೆ. ಬಿಟ್ರೆ ಅದೆಲ್ಲಾನು ಕೂಡ ನೀವು ಓದ್ಕೊಂಡು ಏನೋ ಮಾಡ್ಬೋದು ಮ್ಯಾನೇಜು. ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ ಮರಿಬೇಡಿ. ಪ್ರತಿಯೊಬ್ಬರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಧನ್ಯವಾದ. ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.